ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಸಿನಿವಸ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ತನಿಷ್ ಮೇಡಮ್ ನನ್ನ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಳ್ಳೋಣ. ತನಿಷ್ ಮೇಡಮ್ ನಮಸ್ತೆ. ಹೇಗಿದ್ರೆ ಮೇಡಮ್? ನಾನು ಸೂಪರ್, ನೀವು ಹೇಗಿದ್ದೀರಾ? ಮೇಡಮ್, ಬೆಂಕಿ ಅಂತ ಟೈಟಲ್ ಕೊಟ್ಟಿದ್ದಾರೆ, ಅದಕ್ಕೆ ಏನು ಹೇಳ್ತೀರಾ? ಫಸ್ಟ್ ಅದನ್ನ ಕೇಳ್ತೀನಿ. ಅದು ತಮಾಷೆಯಾಗಿ ಬಂದಿದ್ದು. ಅದು ಖಾಲಿ ಸಂತೋಷ್ ಅವರು ಯಾವುದೋ ಒಂದು ಸ್ಕಿಟ್ ಮಾಡಿದಂತ ಸಂದರ್ಭದಲ್ಲಿ ಹೀರೋಯಿನ್ ಬರಬೇಕು ಅನ್ನೋದಕ್ಕೆ, ಬಾಂಬೆಯಿಂದ ಹೀರೋಯಿನ್ ಕರೆಸ್ತಾ ಇದೀವಿ ಅನ್ನೋದಕ್ಕೆ, ಸೊ ಬೆಂಕಿಲತಾ ಅವ್ರನ್ನ ಕರೆಸಿ ಅನ್ನೋ ತರದೆಲ್ಲ ಒಂದು ಹೆಸರನ್ನ ಕ್ರಿಯೇಟ್ ಮಾಡಿದ್ರು. ಬಟ್ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಆಟಗಳನ್ನ ಆಡದಂತ ರೀತಿಯನ್ನ ನೋಡಿ ಜನ ಅದನ್ನ ಮೆಚ್ಕೊಂಡು ಬೆಂಕಿ ಅಂತಾನೆ ಫೇಮಸ್ ಮಾಡಿದ್ರು ಅಂತ ನನ್ಗನ್ಸುತ್ತೆ. ಆಟ ಬೆಂಕಿ ತರ ಇತ್ತು, ಮಾತು ಬೆಂಕಿ ತರ ಇರುತ್ತೆ ಅಂತ ತುಂಬಾ ಜನ ಹೇಳೋದನ್ನ ಕೇಳಿದೀನಿ ನಾನು. ಸೊ ತುಂಬಾ ಖುಷಿ ಆಯ್ತು ನನಗೆ ಆ ಹೆಸರು. ಚೆನ್ನಾಗಿದೆ. ಬಿಗ್ ಬಾಸ್ ನಿಮ್ಗೆ ಅಪ್ರೋಚ್ ಹೇಗಾಯ್ತು ಅಂತ? ಆಕ್ಚುಲಿ ಲಾಸ್ಟ್ ಇಯರ್ ಕೂಡ ಒಂದ್ಸತಿ ಅದು ಕಾಲ್ ಬಂದಿತ್ತು. ಬಹಳಷ್ಟು ಪ್ರಾಜೆಕ್ಟ್ಗಳಿತ್ತು, ಅವ್ರ ಕಡೆಯಿಂದನೂ ಒಂದಷ್ಟು ಕಂಡೀಷನ್ಸ್ ಇದ್ವು. ಈ ವಿಚಾರಗಳಲ್ಲಿ ನನಗಾಗ್ಲಿ ಅವ್ರಿಗಾಗ್ಲಿ ಕೋಆರ್ಡಿನೇಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಹೋದ ವರ್ಷ ಇದನ್ನ ನಾನು ಹೋಗೋದಕ್ಕಾಗ್ಲಿಲ್ಲ. ಈ ವರ್ಷ ಕಾಲ್ ಬಂದಾಗ ನನ್ನ ಸಿನಿಮಾ ಒಪ್ಕೊಂಡಂಥದ್ದು ರಿಲೀಸ್ ಆಗಿತ್ತು, ಸೀರಿಯಲ್ಗಳು ಮುಗ್ದಿದ್ವು. ಅದ್ರ ಜೊತೆಗೆ ಒಂದಷ್ಟು ಪ್ರಾಜೆಕ್ಟ್ ನಾನು ಏನ್ ವರ್ಕ್ ಮಾಡ್ತಾ ಇದ್ದೆ ಅದರ ಶೂಟಿಂಗ್ ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇತ್ತು. ಸೊ ಈ ಕಾಲ್ ಬಂದಾಗ ಸಮಯ ಇತ್ತು ನನಗಿನ್ನ ಒಪ್ಕೊಳ್ಳೋಂಥದ್ದು. ಸೊ ಆ ಒಂದು ಸ್ಕೆಡ್ಯೂಲ್ ಮಾಡ್ಕೋಬೋದಾ ಅಂತ ಚೆಕ್ ಮಾಡ್ಕೊಂಡಾಗ ಅಫ್ಕೋರ್ಸ್ ನನ್ನನ್ನ ಆರಿಸಿ ಬಂದಂತ ಯಾವುದನ್ನು ನಾನು ಯಾವತ್ತೂ ಬಿಟ್ಟಿಲ್ಲ. ಸೊ ನನಗೆ ಆ ಒಂದು ವಿಚಾರ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯಾಕಂತಂದ್ರೆ ಇದರಲ್ಲಿ ಬರುವಂತ ಹೆಸರಿರ್ಬೋದು, ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳುವಂತ ರೀತಿ ಇರ್ಬೋದು, ಅದನ್ನ ನೆನ್ಸ್ಕೊಂಡು ನನಗೆ ಇದೊಂದು ಒಳ್ಳೆ ಪ್ರಾಜೆಕ್ಟ್, ಇದನ್ನ ನಾವು ಯಾವತ್ತೂ ಬಂದಾಗ ಬಿಡಬಾರ್ದು ಅನ್ನೋದಿತ್ತು ತಲೆನಲ್ಲಿ. ಅಂದ್ರೆ ಪ್ರಾಜೆಕ್ಟ್ ಇಲ್ದೇ ಇದ್ದಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅನ್ನೋದಿತ್ತು ತಲೆನಲ್ಲಿ. ಯಾಕಂತಂದ್ರೆ ಲಾಂಗ್ ಪ್ರೋಸೆಸ್ ಇದು, 1-2 ದಿನದಲ್ಲಿ ಅಥವಾ ಒಂದು 10-15 ದಿನದಲ್ಲಿ ಮುಗಿಯುವಂಥದ್ದಲ್ಲ. ಅಷ್ಟು ದಿನ ಮನೇನೂ ಬಿಟ್ಟಿರ್ಬೇಕು ಅನ್ನೋದ್ರ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಪ್ರಾಜೆಕ್ಟ್ಗಳು ಯಾವ್ದನ್ನ ಮುಗಿಸ್ಬೋದು ಅದನ್ನ ಮುಗಿಸಿ ಪೆಂಡಿಂಗ್ ಇಟ್ಕೊಂಡು ಆಮೇಲೆ ಮಾಡಿದ್ರು ಪರವಾಗಿಲ್ಲ ಅಂದಂತ ಅವರನ್ನ ಹೋಲ್ಡ್ ಮಾಡಿ ಹೊಸ ಪ್ರಾಜೆಕ್ಟ್ಗಳನ್ನ ಒಪ್ಕೊಳ್ದೆ ಇದನ್ನ ಒಪ್ಕೊಂಡು ಬಂದಂಥದ್ದು. ಐ ಥಿಂಕ್ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮ್ಯಾಮ್, ನೀವು ಸ್ಟಾರ್ಟಿಂಗ್ ಬಿಗ್ ಬಾಸ್ಗೆ ಹೋದಾಗ ಅಸಮರ್ಥರಾಗಿ ಹೋಗಿದ್ದು. ಈ 100 days ಕಂಪ್ಲೀಟ್ ಆಗತ್ತೆ ಅಂತ ತಿಳ್ಕೊಂಡಿದ್ದೆ, ಅದು ಬಿಗ್ ಬಾಸ್ ಗೆದ್ದೇ ಬರ್ತೀನಿ ಅಂತ ಹೋಗಿದ್ದು? ಆಕ್ಚುಲಿ ಎರಡೂ ಅನ್ಕೊಂಡಿದ್ದೆ. ನಮ್ಮ ಒಂದು ಅಗ್ರಿಮೆಂಟ್ ಅಲ್ಲಿ ಇದ್ದದ್ದು 14 ವಾರ ಅಂತ, ಅಂದ್ರೆ 100 ದಿನ. ಸೊ ಆ 14 ವಾರನ ಕಂಪ್ಲೀಟ್ ಮಾಡಿದೀನಿ. ಗೆದ್ದೇ ಬರ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಸೊ ಗೆದ್ದು ಬರ್ಬೇಕು ಅಂತಂದ್ರೆ 100 ದಿನ ಕಂಪ್ಲೀಟ್ ಆಗ್ಬೇಕು ಅಂತ. ಸೊ ನಾನು 100 ದಿನ ಕಂಪ್ಲೀಟ್ ಮಾಡಿನೇ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಸೊ 100 ದಿನ ಕಂಪ್ಲೀಟ್ ಆಯ್ತು, 102ನೇ ದಿನಕ್ಕೆ ಆಚೆ ಬಂದೆ. ಸೊ ಗೆದ್ದು ಬಂದಂತ ಲೆಕ್ಕನೇ ಆಗಿದೆ ನನಗೆ. ಟ್ರೋಫಿ ಒಂದ್ ಕೈಯಲ್ಲಿಲ್ಲ, ಹೌದು, ಬಟ್ ಜನ ನನಗೆ ಕೊಡ್ತಾ ಇರುವಂತ ಪ್ರೀತಿ ನೋಡಿದ್ರೆ ಟ್ರೋಫಿಗಿಂತ ಹೆಚ್ಚು ಅಂತ ನನ್ಗೆ ಅನ್ಸುತ್ತೆ. ಮ್ಯಾಮ್, ನೀವು ಸೋತಿದ್ದೆಲ್ಲಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಪ್ರಕಾರ? ನನ್ನ ಕಡೆಯಿಂದ ಎಫರ್ಟ್ಸ್ ಯಾವಾಗ್ಲೂ ಅದೇ ರೀತಿಯಾಗಿರ್ತಿತ್ತು. ಜನ ನನ್ನನ್ನು ಮೆಚ್ಕೋತಾರೆ ಅನ್ಕೊಳ್ಳೋಂಥದ್ದಾಗಿರ್ಬೋದು, ನಾನು ಆಟ ಆಡುವಂಥದ್ದನ್ನ ಎಲ್ಲೂ ಬಿಟ್ಕೊಡದೆ ಇರುವಂಥದ್ದಾಗಿರ್ಬೋದು, ಮಾತಲ್ಲಿ ಎಲ್ಲೂ ಸೋಲ್ದೆ ಇರುವಂಥದ್ದಾಗಿರ್ಬೋದು, ಇವೆಲ್ಲವೂ ಚೆನ್ನಾಗೇ ನಡೀತಿತ್ತು. ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಇದೀನಿ ಅನ್ನೋ ಕಾರಣಕ್ಕೆ ಜನ ವೋಟ್ ಮಾಡ್ಲಿಲ್ವೇನೋ, ಹೆಂಗಿದ್ರು ಇವ್ರು ಎಲಿಮಿನೇಟ್ ಆಗಲ್ಲ ಬಿಡು ಅಂತ ಅನ್ಕೊಂಡು ಆರಾಮಾಗಿದ್ರೇನೋ ಅಂತ ನನ್ಗನ್ಸುತ್ತೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಹೀಗಿದ್ರೇನೆ ಗೆಲ್ಬಹುದು ಅಂತ ಅಂದ್ರೆ ಯಾವ ಸ್ಟೇಟ್ಮೆಂಟ್ ಕೊಡ್ತೀರಿ? ನಾನು ಹೇಗಿದ್ನೋ ಅದ್ರ ಜೊತೆಗೆ ಇನ್ನೊಂಚೂರು ಎಮೋಷನಲ್ ಟಚ್ ಇತ್ತು ಅಂತ ಅಂದಿದ್ರೆ ಪ್ರಾಬಬ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ರೀಚ್ ಆಗ್ತಿದ್ನೇನೋ ಅಂತ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ಕೊನೆಯದಾಗಿ ನಾನು ಬೇಜಾರು ಮಾಡ್ಕೊಂಡು ಬಂದಿದ್ದ ದಿನ ಎಲ್ಲರೂ ಕಣ್ಣೀರ್ ಹಾಕಿದ್ದಾರೆ. ಸೊ ಆ ತರದೊಂದು ಸನ್ನಿವೇಶಗಳು ಮನೆ ಒಳಗಡೆ ನಡೆದಾಗ ನಾನು ತುಂಬಾ ಲೈಟ್ ಆಗಿ ತಗೊಂಡ್ ಬಿಟ್ಬಿಡ್ತಾ ಇದ್ದೆ. ಸೊ ಅವಾಗ ನಾನು ಇಷ್ಟೇ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿದ್ರೆ ಜನ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಿದ್ರೇನೋ ಅಂತ ಅನ್ಸುತ್ತೆ. ಸುದೀಪ್ ಸರ್ ಸ್ಟೇಜ್ ಮೇಲೆ ಕರೀತಾರೆ ನಿಮ್ನ, ಅವಾಗ ಪ್ರೊಮೋ ನೋಡ್ತೀರಾ? ನಿಮ್ ಪ್ರೊಮೋ ನೋಡ್ತೀರಾ? ವಿಟಿ ನೋಡಿದಾಗ ಹೇಗೆ ಅನಿಸ್ತು ಮ್ಯಾಮ್, ಸ್ಟಾರ್ಟಿಂಗ್ ಟು ಎಂಡ್? ಎಲ್ಲ ಮೊನ್ನೆ ಜರ್ನಿನ ಶುರು ಮಾಡಾಗಿದೆ. ಆ ಜರ್ನಿ ಅಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದ್ ಯಾಕೆ ಇನ್ಕಂಪ್ಲೀಟ್ ಅನಿಸ್ತಿದೆ ಅಂತಂದ್ರೆ, ಫಿನಾಲೆ ಹೋಗೋಕ್ಕಿಂತ ಮುಂಚೆನೆ ನಾನು ಮನೆಯಿಂದ ಹೊರಗೆ ಬಂದೆ ಅನ್ನೋಂಥ ಒಂದು ವಿಚಾರಕ್ಕೆ ತುಂಬಾ ಬೇಜಾರಾಯ್ತು ನನಗೆ. ಆ ಬೇಜಾರನ್ನ ಅವ್ರು ನನ್ನನ್ನ ಸ್ಟೇಜ್ ಮೇಲೆ ಕರೆಸಿ ನನ್ನ ಒಂದು ವಿಟಿ ಪ್ಲೇ ಮಾಡಿ ನಾನು ಯಾವ್ಯಾವ ರೀತಿ ಆಟ ಆಡಿದ್ದೀನಿ, ಯಾವ ರೀತಿ ಜನರಿಗೆ ರೀಚ್ ಆಗಿದ್ದೀನಿ ಅನ್ನೋದನ್ನ ನನಗೆ ತೋರಿಸ್ಕೊಟ್ಟಾಗ ನನಗೆ ಸಮಾಧಾನ ಆಯ್ತು, ನನಗೆ ಖುಷಿ ಆಯ್ತು. ಅದೇ ರೀತಿಯಾಗಿ ನಾನು ಹೊರಗಡೆ ಬಂದು ಜನರು ತೋರಿಸ್ತಾ ಇರುವಂತ ಪ್ರೀತಿ ಅಭಿಮಾನನ ನೋಡಿದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ವರ್ತ್ ಇಟ್ ಅಂತ ಅನ್ಸುತ್ತೆ.